ಘಟಾನುಘಟಿ ನಾಯಕರೇ ಸತೀಶನ್ ಪದಗ್ರಹಣಕ್ಕೆ ಸಾಕ್ಷಿಯಾದರು. ಸತೀಶನ್ ಸಂಪುಟದಲ್ಲಿ 20 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರೆ ಕರ್ನಾಟಕದ ಜೋಡೆತ್ತು ಡಿಕೆಶಿ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಮಿಂಚಿದರು. ಕೇರಳಂನಲ್ಲಿ ಇಂದಿನಿಂದ ಕಾಂಗ್ರೆಸ್ ದರ್ಬಾರ್. 13ನೇ ಮುಖ್ಯಮಂತ್ರಿಯಾಗಿ ಸತೀಶನ್ ಪದಗ್ರಹಣ. ದಶಕದ ಬಳಿಕ ಕೇರಳಂ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿಯೇ ಬೀಸಿದೆ. ಒಂದು ಕಾಲದಲ್ಲಿ ಎಡಪಂಥದ ಭದ್ರಕೋಟೆ ಎಂದೇ ಕರೆಸಿಕೊಂಡಿದ್ದ ಕೇರಳಂನಲ್ಲೀಗ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಇಂದಿನಿಂದ ಅಧಿಕೃತವಾಗಿ ದರ್ಬಾರ್ ಶುರು ಮಾಡಿದೆ. ಸಹಸ್ರಾರು ಜನರ ಬೆಂಬಲದೊಂದಿಗೆ ವಿಡಿ ಸತೀಶನ್ ಕೇರಳಂನ 13ನೇ ನೂತನ ಮುಖ್ಯಮಂತ್ರಿಯಾಗಿ ಸಿಂಹಾಸನವೇರಿದ್ರು. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದು, ದೇವರ ಹೆಸರಲ್ಲಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. വടശ്ശേരി ദാമോദര മേനോൻ സതീശൻ എന്ന ഞാൻ നിയമം വഴി സ്ഥാപിതമായ ഭാരതത്തിൻ്റെ ഭരണഘടനയോട് നിർവ്യാജമായ വിശ്വസ്തതയും കൂറും പുലർത്തുമെന്നും ഞാൻ ഭാരതത്തിൻ്റെ പരമാധികാരവും അഖണ്ഡതയും നിലനിർത്തുമെന്നും ഞാൻ കേരള സംസ്ഥാനത്തെ മുഖ്യമന്ത്രി എന്ന നിലയിലുള്ള എൻ്റെ കർത്തവ്യങ്ങൾ വിശ്വസ്തയോടും മനസാക്ഷിയെ മുൻനിർത്തിയും നിർവഹിക്കുമെന്നും. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಅದ್ಧೂರಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಿತು. ಇದು ಕೇವಲ ಪದಗ್ರಹಣ ಕಾರ್ಯಕ್ರಮವೋ ಅಥವಾ ರಾಜಕೀಯ ಸಮಾರಂಭವೋ ಆಗಿರಲಿಲ್ಲ. ಬದಲಿಗೆ ಅದು ಒಂದು ಶಕ್ತಿಯ ಪ್ರದರ್ಶನವಾಗಿತ್ತು. ಸಾವಿರಾರು ಕಾರ್ಯಕರ್ತರ ಘೋಷಣೆ, ಎಲ್ಲೆಲ್ಲೂ ಕಾಂಗ್ರೆಸ್ ಧ್ವಜಗಳ ಹಾರಾಟ, ಬದಲಾವಣೆ ಬೇಕೇ ಬೇಕು ಎಂಬ ಕೂಗು, ಇವೆಲ್ಲವೂ ಕೇರಳಂ ರಾಜಕೀಯ ಚಿತ್ರಣವೇ ಬದಲಾಗ್ತಿದೆ ಎಂಬ ಸಂದೇಶ ಸಾರಿದ್ವು. ಘಟಾನುಘಟಿಗಳ ಮಧ್ಯೆ ಸತೀಶನ್ಗೆ ಪಟ್ಟಾಭಿಷೇಕ. ವಿಡಿ ಸತೀಶನ್ ಪದಗ್ರಹಣಕ್ಕೆ ಕಾಂಗ್ರೆಸ್ನ ರಾಜಕೀಯ ದಿಗ್ಗಜರು, ವಿವಿಧ ರಾಜ್ಯಗಳ ನಾಯಕರು, ಸಿನಿಮಾ ನಟರು ಸಾಕ್ಷಿಯಾದರು. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಅನೇಕ ಘಟಾನುಘಟಿಗಳು ಭಾಗಿಯಾಗಿದ್ರು. ಅಚ್ಚರಿ ಅಂದ್ರೆ ಕೇರಳಂ ಮಾಜಿ ಸಿಎಂ ಪಿಣರಾಯಿ ವಿಜಯನ್, ಕೇರಳಂ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸತೀಶನ್ ಪದಗ್ರಹಣದಲ್ಲಿ ಕರ್ನಾಟಕದ ಜೋಡೆತ್ತು. ಕೇರಳಂನಲ್ಲಿ ಕಾಂಗ್ರೆಸ್ ಮೈತ್ರಿ ಪರ ಪ್ರಚಾರ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕೈ ಬೀಸುತ್ತಾ ಪದಗ್ರಹಣ ವೇದಿಕೆಗೆ ಬಂದ ಡಿಕೆಶಿಗೆ ಅಭಿಮಾನಿಗಳು ಡಿಕೆ ಡಿಕೆ ಅಂತ ಘೋಷಣೆ ಕೂಗಿದ್ರು. ಕರ್ನಾಟಕ ನಾಯಕತ್ವ ಕದನ ಹೊತ್ತಲ್ಲೇ ರಾಹುಲ್ ಪ್ರಿಯಾಂಕಾ ಗಾಂಧಿ ಎದುರು ಡಿಕೆಶಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ಕೇರಳಂ ಮಹಿಳೆಯರಿಗೆ ವಿಡಿ ಸತೀಶನ್ ಬಂಪರ್. ಇನ್ನು ಕೇರಳ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ವಿಡಿ ಸತೀಶನ್ ಬಂಪರ್ ಗಿಫ್ಟ್ ಕೊಟ್ಟರು. ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಸರ್ಕಾರ ತನ್ನ 2 ಪ್ರಮುಖ ಚುನಾವಣಾ ಭರವಸೆಗಳನ್ನು ಈಡೇರಿಸಿದೆ. ಜೂನ್ 15ರಿಂದ ಮಹಿಳೆಯರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ, ಜೊತೆಗೆ ಆಶಾ ಕಾರ್ಯಕರ್ತೆಯರ ಗೌರವಧನ 3,000 ಹೆಚ್ಚಿಸಿದೆ. ಫಸ್ಟ್ ಆಫ್ ಆಲ್, the free journey of women in the KSRTC buses, it will be implemented from June 15th onwards, 15th June onwards. The first cabinet, we have decided to increase 3,000 rupees per month to all the ASHA workers as honorarium. 2023ರಲ್ಲಿ ಕಾರ್ಯಕರ್ತರ ಮೇಲೆ ದಾಳಿ, ಎಸ್ಐಟಿ ರಚನೆ. ಮಾಜಿ ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದ 2023ರ ನವ ಕೇರಳ ಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಾಳಿಯಾಗಿತ್ತು. ಹೀಗಾಗಿ ಎಡಪಂಥೀಯ ಅವಧಿಯಲ್ಲಿ ನಡೆದ ದಾಳಿ ಬಗ್ಗೆ ತನಿಖೆ ನಡೆಸೋದಕ್ಕೆ
ಸತೀಶನ್ ಎಸ್ಐಟಿ ರಚಿಸಿದ್ದಾರೆ. ರವಿ ಮೇಳೆಹಳ್ಳಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಘಟಾನುಘಟಿ ನಾಯಕರೇ ಸತೀಶನ್ ಪದಗ್ರಹಣಕ್ಕೆ ಸಾಕ್ಷಿಯಾದರು. ಸತೀಶನ್ ಸಂಪುಟದಲ್ಲಿ 20 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರೆ ಕರ್ನಾಟಕದ ಜೋಡೆತ್ತು ಡಿಕೆಶಿ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಮಿಂಚಿದರು. ಕೇರಳಂನಲ್ಲಿ ಇಂದಿನಿಂದ ಕಾಂಗ್ರೆಸ್ ದರ್ಬಾರ್. 13ನೇ ಮುಖ್ಯಮಂತ್ರಿಯಾಗಿ ಸತೀಶನ್ ಪದಗ್ರಹಣ. ದಶಕದ ಬಳಿಕ ಕೇರಳಂ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿಯೇ ಬೀಸಿದೆ. ಒಂದು ಕಾಲದಲ್ಲಿ ಎಡಪಂಥದ ಭದ್ರಕೋಟೆ ಎಂದೇ ಕರೆಸಿಕೊಂಡಿದ್ದ ಕೇರಳಂನಲ್ಲೀಗ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಇಂದಿನಿಂದ ಅಧಿಕೃತವಾಗಿ ದರ್ಬಾರ್ ಶುರು ಮಾಡಿದೆ. ಸಹಸ್ರಾರು ಜನರ ಬೆಂಬಲದೊಂದಿಗೆ ವಿಡಿ ಸತೀಶನ್ ಕೇರಳಂನ 13ನೇ ನೂತನ ಮುಖ್ಯಮಂತ್ರಿಯಾಗಿ ಸಿಂಹಾಸನವೇರಿದ್ರು. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದು, ದೇವರ ಹೆಸರಲ್ಲಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. വടശ്ശേരി ദാമോദര മേനോൻ സതീശൻ എന്ന ഞാൻ നിയമം വഴി സ്ഥാപിതമായ ഭാരതത്തിൻ്റെ ഭരണഘടനയോട് നിർവ്യാജമായ വിശ്വസ്തതയും കൂറും പുലർത്തുമെന്നും ഞാൻ ഭാരതത്തിൻ്റെ പരമാധികാരവും അഖണ്ഡതയും നിലനിർത്തുമെന്നും ഞാൻ കേരള സംസ്ഥാനത്തെ മുഖ്യമന്ത്രി എന്ന നിലയിലുള്ള എൻ്റെ കർത്തവ്യങ്ങൾ വിശ്വസ്തയോടും മനസാക്ഷിയെ മുൻനിർത്തിയും നിർവഹിക്കുമെന്നും. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಅದ್ಧೂರಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಿತು. ಇದು ಕೇವಲ ಪದಗ್ರಹಣ ಕಾರ್ಯಕ್ರಮವೋ ಅಥವಾ ರಾಜಕೀಯ ಸಮಾರಂಭವೋ ಆಗಿರಲಿಲ್ಲ. ಬದಲಿಗೆ ಅದು ಒಂದು ಶಕ್ತಿಯ ಪ್ರದರ್ಶನವಾಗಿತ್ತು. ಸಾವಿರಾರು ಕಾರ್ಯಕರ್ತರ ಘೋಷಣೆ, ಎಲ್ಲೆಲ್ಲೂ ಕಾಂಗ್ರೆಸ್ ಧ್ವಜಗಳ ಹಾರಾಟ, ಬದಲಾವಣೆ ಬೇಕೇ ಬೇಕು ಎಂಬ ಕೂಗು, ಇವೆಲ್ಲವೂ ಕೇರಳಂ ರಾಜಕೀಯ ಚಿತ್ರಣವೇ ಬದಲಾಗ್ತಿದೆ ಎಂಬ ಸಂದೇಶ ಸಾರಿದ್ವು. ಘಟಾನುಘಟಿಗಳ ಮಧ್ಯೆ ಸತೀಶನ್ಗೆ ಪಟ್ಟಾಭಿಷೇಕ. ವಿಡಿ ಸತೀಶನ್ ಪದಗ್ರಹಣಕ್ಕೆ ಕಾಂಗ್ರೆಸ್ನ ರಾಜಕೀಯ ದಿಗ್ಗಜರು, ವಿವಿಧ ರಾಜ್ಯಗಳ ನಾಯಕರು, ಸಿನಿಮಾ ನಟರು ಸಾಕ್ಷಿಯಾದರು. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಅನೇಕ ಘಟಾನುಘಟಿಗಳು ಭಾಗಿಯಾಗಿದ್ರು. ಅಚ್ಚರಿ ಅಂದ್ರೆ ಕೇರಳಂ ಮಾಜಿ ಸಿಎಂ ಪಿಣರಾಯಿ ವಿಜಯನ್, ಕೇರಳಂ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸತೀಶನ್ ಪದಗ್ರಹಣದಲ್ಲಿ ಕರ್ನಾಟಕದ ಜೋಡೆತ್ತು. ಕೇರಳಂನಲ್ಲಿ ಕಾಂಗ್ರೆಸ್ ಮೈತ್ರಿ ಪರ ಪ್ರಚಾರ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕೈ ಬೀಸುತ್ತಾ ಪದಗ್ರಹಣ ವೇದಿಕೆಗೆ ಬಂದ ಡಿಕೆಶಿಗೆ ಅಭಿಮಾನಿಗಳು ಡಿಕೆ ಡಿಕೆ ಅಂತ ಘೋಷಣೆ ಕೂಗಿದ್ರು. ಕರ್ನಾಟಕ ನಾಯಕತ್ವ ಕದನ ಹೊತ್ತಲ್ಲೇ ರಾಹುಲ್, ಪ್ರಿಯಾಂಕಾ ಗಾಂಧಿ ಎದುರು ಡಿಕೆಶಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ಕೇರಳಂ ಮಹಿಳೆಯರಿಗೆ ವಿಡಿ ಸತೀಶನ್ ಬಂಪರ್. ಇನ್ನು ಕೇರಳ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ವಿಡಿ ಸತೀಶನ್ ಬಂಪರ್ ಗಿಫ್ಟ್ ಕೊಟ್ಟರು. ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಸರ್ಕಾರ ತನ್ನ 2 ಪ್ರಮುಖ ಚುನಾವಣಾ ಭರವಸೆಗಳನ್ನು ಈಡೇರಿಸಿದೆ. ಜೂನ್ 15ರಿಂದ ಮಹಿಳೆಯರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ, ಜೊತೆಗೆ ಆಶಾ ಕಾರ್ಯಕರ್ತೆಯರ ಗೌರವಧನ 3,000 ಹೆಚ್ಚಿಸಿದೆ. First of all, the free journey of women in the KSRTC buses, it will be implemented from June 15th onwards, 15th June onwards. The first cabinet, we have decided to increase 3,000 rupees per month to all the ASHA workers as honorarium. 2023ರಲ್ಲಿ ಕಾರ್ಯಕರ್ತರ ಮೇಲೆ ದಾಳಿ, ಎಸ್ಐಟಿ ರಚನೆ.
ಮಾಜಿ ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದ 2023ರ ನವ ಕೇರಳ ಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಾಳಿಯಾಗಿತ್ತು. ಹೀಗಾಗಿ ಎಡಪಂಥೀಯ ಅವಧಿಯಲ್ಲಿ ನಡೆದ ದಾಳಿ ಬಗ್ಗೆ ತನಿಖೆ ನಡೆಸೋದಕ್ಕೆ ಸತೀಶನ್ ಎಸ್ಐಟಿ ರಚಿಸಿದ್ದಾರೆ. ರವಿ ಮೇಳೆಹಳ್ಳಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.